ನೋಡ್ರಿ ಅವೆಲ್ಲ ನಾಟಕ ಮತ್ತೆ ಇಷ್ಟು ದಿವಸ ಎಲ್ಲಿದ್ರು ಇವರು ಯಾಕೆ ಟೆರರಿಸ್ಟ್ ಇದ್ದಿದ್ದಿಲ್ವಾ ನಮ್ಮ ಬಾರ್ಡರ್ನಲ್ಲೇ ಇದ್ದಿದ್ದಿಲ್ವಾ ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದಿದ್ದಿಲ್ವಾ ಇದ್ದಾಗ ಮತ್ತೆ ಅವಾಗ ಉಡಾಸ್ ಮಾಡಬೇಕಾಗಿತ್ತು ಇವತ್ತು ಅಲ್ಲಿ ಏನೋ ಸಾವನ್ನು ಅಪ್ಪಿದ್ರು ಇದನ್ನ ಜನಕ್ಕೆ ನಾಟಕ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡುವಂಥದ್ದಲ್ಲ ಇವರು ಸರ್ವಪಕ್ಷ ಸಭೆಗೆ ಯಾಕೆ ಅಟೆಂಡ್ ಆಗಲಿಲ್ಲ ಪ್ರಧಾನಿಗಳ ಜವಾಬ್ದಾರಿ ಅಲ್ಲ ದೇಶದ ಒಬ್ಬ ಪ್ರಧಾನಿ ಅಂದ ಮೇಲೆ ಅದನ್ನು ಜವಾಬ್ದಾರಿಯುತವಾಗಿ ನಡೆಸುವಂಥ ಕೆಲಸ ಮಾಡಬೇಕಾಗಿತ್ತು ಅದು ಬಿಟ್ಬಿಟ್ಟು ಚುನಾವಣೆ ಪ್ರಚಾರಕ್ಕೆ ಎಷ್ಟು ಅರ್ಜೆಂಟ್ ಇದೆ ರೀ ಚುನಾವಣೆ ಮಾಡುವಂಥದ್ದು ಏನಿದೆ ಇವರು ಎಲ್ಲದರಲ್ಲಿ ರಾಜಕಾರಣ ಮಾಡುವಂಥದ್ದು ಇವತ್ತು ನರೇಂದ್ರ ಮೋದಿಯವರು BJPಯವರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಜನ ನೋಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಏನು ಒಂದು ಬೆಂಬಲ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗಿದೆ ಇವತ್ತು ಇದೇ ರೀತಿ ಆದರೆ ಕೆಲವೇ ದಿನಗಳಲ್ಲಿ ಸರ್ಕಾರವನ್ನು ಜನರು ಕಿತ್ತೆಸೆಯುತ್ತಾರೆ ಇವತ್ತು ಯಾವ ಸರ್ಕಾರ ಬಂದರೂ ಕೂಡ ಇವತ್ತು ಜಾತ್ಯತೀತವಾಗಿ ಏನು ಪಕ್ಷಾತೀತವಾಗಿ ಇವತ್ತು ದೇಶದ ಸಂದರ್ಭ ಬಂದಾಗ ಒಗ್ಗಟ್ಟಾಗಿ ನಿಲ್ಲಬೇಕು ನೋಡ್ರಿ ಅವೆಲ್ಲ ನಾಟಕ ಮತ್ತೆ ಇಷ್ಟು ದಿವಸ ಎಲ್ಲಿದ್ರು ಇವರು ಯಾಕೆ ಟೆರರಿಸ್ಟ್ ಇದ್ದಿದ್ದಿಲ್ವಾ ನಮ್ಮ ಬಾರ್ಡರ್ನಲ್ಲೇ ಇದ್ದಿದ್ದಿಲ್ವಾ ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದಿದ್ದಿಲ್ವಾ ಇದ್ದಾಗ ಮತ್ತೆ ಅವಾಗ ಉಡಾಸ್ ಮಾಡಬೇಕಾಗಿತ್ತು ಇವತ್ತು ಅಲ್ಲಿ ಏನೋ ಸಾವನ್ನು ಅಪ್ಪಿದ್ರು ಇದನ್ನ ಜನಕ್ಕೆ ನಾಟಕ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡುವಂಥದ್ದಲ್ಲ ಇವರು ಸರ್ವಪಕ್ಷ ಸಭೆಗೆ ಯಾಕೆ ಅಟೆಂಡ್ ಆಗಲಿಲ್ಲ ಪ್ರಧಾನಿಗಳ ಜವಾಬ್ದಾರಿ ಅಲ್ಲ ದೇಶದ ಒಬ್ಬ ಪ್ರಧಾನಿ ಅಂದ ಮೇಲೆ ಅದನ್ನು ಜವಾಬ್ದಾರಿಯುತವಾಗಿ ನಡೆಸುವಂಥ ಕೆಲಸ ಮಾಡಬೇಕಾಗಿತ್ತು ಅದು ಬಿಟ್ಬಿಟ್ಟು ಚುನಾವಣೆ ಪ್ರಚಾರಕ್ಕೆ ಎಷ್ಟು ಅರ್ಜೆಂಟ್ ಇದೆ ರೀ ಚುನಾವಣೆ ಮಾಡುವಂಥದ್ದು ಏನಿದೆ ಇವರು ಎಲ್ಲದರಲ್ಲಿ ರಾಜಕಾರಣ ಮಾಡುವಂಥದ್ದು ಇವತ್ತು ನರೇಂದ್ರ ಮೋದಿಯವರು BJPಯವರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಜನ ನೋಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಏನು ಒಂದು ಬೆಂಬಲ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗಿದೆ ಇವತ್ತು ಇದೇ ರೀತಿ ಆದರೆ ಕೆಲವೇ ದಿನಗಳಲ್ಲಿ ಸರ್ಕಾರವನ್ನು ಜನರು ಕಿತ್ತೆಸೆಯುತ್ತಾರೆ ಇವತ್ತು ಯಾವ ಸರ್ಕಾರ ಬಂದರೂ ಕೂಡ ಇವತ್ತು ಜಾತ್ಯತೀತವಾಗಿ ಏನು ಪಕ್ಷಾತೀತವಾಗಿ ಇವತ್ತು ದೇಶದ ಸಂದರ್ಭ ಬಂದಾಗ ಒಗ್ಗಟ್ಟಾಗಿ ನಿಲ್ಲಬೇಕು